ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಮೂಗು ಮತ್ತು ತುಟಿ ನಡುವಿನ ಭಾಗವನ್ನು ಏನೆಂದು ಕರೆಯುತ್ತಾರೆ? 99% ಮಂದಿಗೆ ಗೊತ್ತೇ ಇಲ್ಲ. ಹೌದು, ಮಾನವ ದೇಹದಲ್ಲಿ ಅಚ್ಚರಿಗೊಳಿಸುವ ಹಲವು ಆಸಕ್ತಿದಾಯಕ ಸಂಗತಿಗಳಿವೆ. ಹಾಗೆ ಮನುಷ್ಯನ ಮುಖದ ಬಗ್ಗೆ ಮಾತನಾಡಿದ್ರೆ, ವಿಶಾಲವಾಗಿರುವ ಈ ಜಗತ್ತು ಜ್ಞಾನ ಮತ್ತು ವಿಜ್ಞಾನದ ಭಂಡಾರ ಅಂದ್ರೆ ತಪ್ಪಾಗಲ್ಲ. ಇದಕ್ಕೆ ಭೂಮಿಯೊಳಗೆ ಅಡಗಿರುವ ಮತ್ತು ಮೇಲಿರುವ ಅನೇಕ ಅದ್ಭುತಗಳು ಮತ್ತು ಪವಾಡಗಳೇ ಒಂದು ಉದಾಹರಣೆಯಾಗಿದೆ. ಹಾಗೆ ನಮ್ಮ ಸ್ವಂತ ದೇಹದ ಬಗ್ಗೆ ನಮಗೆ ಅನೇಕ ವಿಷಯಗಳ ಬಗ್ಗೆ ಹೆಚ್ಚಾಗಿ ತಿಳಿದಿಲ್ಲ. ಅನೇಕ ಜನರಿಗೆ ತಮ್ಮ ದೇಹದ ಅನೇಕ ಭಾಗಗಳನ್ನು ಏನೆಂದು ಕರೆಯುತ್ತಾರೆ ಎಂಬ ಅರಿವು ಕೂಡ ಇರುವುದಿಲ್ಲ. ಆದ್ರೀಗ ಮೂಗು ಮತ್ತು ತುಟಿಗಳ ನಡುವಿನ ಭಾಗವನ್ನು ಏನೆಂದು ಕರೆಯುತ್ತಾರೆ ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಈ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ, ಅದು ಏಕೆ ಆಳವಾಗಿದೆ ಮತ್ತು ಅದರ ಕಾರ್ಯವೇನು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇಂಗ್ಲಿಷ್ನಲ್ಲಿ ಮೂಗು ಮತ್ತು ತುಟಿಗಳ ನಡುವಿನ ಈ ಭಾಗವನ್ನು ಫಿಲ್ಟ್ರಮ್ ಎಂದು ಕರೆಯಲಾಗುತ್ತದೆ. ಮೊದಲೇ ಹೇಳಿದಂತೆ ಫಿಲ್ಟ್ರಮ್ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಕಾರದಲ್ಲಿರುತ್ತದೆ. ಜನರು ಈ ಫಿಲ್ಟ್ರಮ್ ಅನ್ನು ಸೌಂದರ್ಯದ ಅಳತೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಮುಖದ ಮೇಲಿರುವ ಈ ಫಿಲ್ಟ್ರಮ್ ಮುಖದ ಉಳಿದ ಚರ್ಮದಂತೆ ಏಕೆ ನೇರವಾಗಿಲ್ಲ ಮತ್ತು ಅದು ಏಕೆ ಆಳವನ್ನು ಹೊಂದಿದೆ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಮೂಡಿರುತ್ತದೆ. ವಾಸ್ತವವಾಗಿ ಮುಖದ ಚರ್ಮವು ಈ ಪ್ರದೇಶದ ಮೇಲೆ ಮಡಚಿಕೊಳ್ಳುವುದರಿಂದ ಈ ಹೆಚ್ಚುವರಿ ಚರ್ಮವು ಮೇಲಿನ ತುಟಿ ಮತ್ತು ಸ್ನಾಯುಗಳನ್ನು ಚಲಿಸಲು ಸಹಾಯ ಮಾಡುತ್ತದೆ. ಇದರಾಗಿ ವ್ಯಕ್ತಿಯು ಮಾತನಾಡಲು ಅನುವು ಮಾಡಿಕೊಡುತ್ತದೆ. ಯುಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ರಕಾರ ಫಿಲ್ಟ್ರಮ್ನ ಚರ್ಮವು ಮೌಖಿಕ ಚಲನೆ ಅಥವಾ ಮೇಲಿನ ತುಟಿಯ ಚಲನೆಗೆ ಸಹಾಯ ಮಾಡುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ.